ಆತ್ಮಹತ್ಯೆಯ ಡೆತ್ ನೋಟ್ನಲ್ಲಿ ಹಿಂದೂಗಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಅನ್ನುವಂಥ ಅನುಮಾನಗಳು ಆ ಭಾಗದಲ್ಲಿ. ಯಾಕಂದರೆ ಬಸವರಾಜ್ ಮತ್ತಿಮೂಡ್ ಅವರ ಹೆಸರಿದೆ. ಮತ್ತಿಮೂಡ್ ಅವರು ಕಲಬುರಗಿಯ BJP ಶಾಸಕ. ಇನ್ನು ಆಂದೋಲನ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷರು. ಇನ್ನು ಚಂದು ಪಾಟೀಲ್ ಕಲಬುರಗಿಯ BJPಯ ಪ್ರಮುಖ ನಾಯಕ. ಆಮೇಲೆ ಇನ್ನೊಬ್ಬರು ಪ್ರಿಯಾಂಕ್ ಖರ್ಗೆ ವಿರುದ್ಧ ಸೋತಿದ್ದ ಮಣಿಕಂಠ. ಸೊ ಈ ನಾಲ್ವರನ್ನ ಕೊಲ್ಲಬೇಕು ಅಂತೇಳಿ ಸ್ಕೆಚ್ ಹಾಕಿದ್ರ ಕಾಂಗ್ರೆಸ್ಸಿಗ ರಾಜು ಕಪನೂರ್ ವಿರುದ್ಧ ಸ್ಫೋಟಕ ಆರೋಪ. ರಾಜು ಕಪನೂರ್ ಯಾರು? ಪ್ರಿಯಾಂಕ್ ಖರ್ಗೆ ಅವರ ಆಪ್ತ. ಮಹಾರಾಷ್ಟ್ರದ ಹಂತಕರಿಗೆ ಸುಪಾರಿ ಕೊಡಲಾಗಿತ್ತಂತೆ. ಸೊಲ್ಲಾಪುರ ಅಕ್ಕಲಕೋಟೆಯವರಿಗೆ ಸುಪಾರಿ ಕೊಡಲಾಗಿದೆಯಂತೆ. ಸುಪಾರಿ ಇದ್ದಂದರೆ ಅವ್ರನ್ನ ಕೊಲ್ಲಿ ಅಂತೇಳಿ ದುಡ್ಡು ಕೊಡೋದು. ಜಿಲ್ಲೆಯಲ್ಲಿ ಹಿಂದುತ್ವದ ಬಗ್ಗೆ ಮಾತನಾಡಿದವರಿಗೆ ಸ್ಕೆಚ್ ಹಾಕಲಾಗ್ತಾ ಇದೆಯಾ? ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ ಆಂದೋಲನ ಸ್ವಾಮೀಜಿಗಳು. ಈ ಆತ್ಮಹತ್ಯೆಯ ಡೆತ್ ನೋಟ್ನಲ್ಲಿ ಹಿಂದೂಗಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಅನ್ನುವಂಥ ಅನುಮಾನಗಳು ಆ ಭಾಗದಲ್ಲಿ. ಯಾಕಂದರೆ ಬಸವರಾಜ್ ಮತ್ತಿಮೂಡ್ ಅವರ ಹೆಸರಿದೆ. ಮತ್ತಿಮೂಡ್ ಅವರು ಕಲಬುರಗಿಯ BJP ಶಾಸಕ. ಇನ್ನು ಆಂದೋಲನ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷರು. ಇನ್ನು ಚಂದು ಪಾಟೀಲ್ ಕಲಬುರಗಿಯ BJPಯ ಪ್ರಮುಖ ನಾಯಕ. ಆಮೇಲೆ ಇನ್ನೊಬ್ಬರು ಪ್ರಿಯಾಂಕ್ ಖರ್ಗೆ ವಿರುದ್ಧ ಸೋತಿದ್ದ ಮಣಿಕಂಠ. ಸೊ ಈ ನಾಲ್ವರನ್ನ ಕೊಲ್ಲಬೇಕು ಅಂತೇಳಿ ಸ್ಕೆಚ್ ಹಾಕಿದ್ರ ಕಾಂಗ್ರೆಸ್ಸಿಗ ರಾಜು ಕಪನೂರ್ ವಿರುದ್ಧ ಸ್ಫೋಟಕ ಆರೋಪ. ರಾಜು ಕಪನೂರ್ ಯಾರು? ಪ್ರಿಯಾಂಕ್ ಖರ್ಗೆ ಅವರ ಆಪ್ತ. ಮಹಾರಾಷ್ಟ್ರದ ಹಂತಕರಿಗೆ ಸುಪಾರಿ ಕೊಡಲಾಗಿತ್ತಂತೆ. ಸೊಲ್ಲಾಪುರ ಅಕ್ಕಲಕೋಟೆಯವರಿಗೆ ಸುಪಾರಿ ಕೊಡಲಾಗಿದೆಯಂತೆ. ಸುಪಾರಿ ಇದ್ದಂದರೆ ಅವ್ರನ್ನ ಕೊಲ್ಲಿ ಅಂತೇಳಿ ದುಡ್ಡು ಕೊಡೋದು. ಜಿಲ್ಲೆಯಲ್ಲಿ ಹಿಂದುತ್ವದ ಬಗ್ಗೆ ಮಾತನಾಡಿದವರಿಗೆ ಸ್ಕೆಚ್ ಹಾಕಲಾಗ್ತಾ ಇದೆಯಾ? ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ ಆಂದೋಲನ ಸ್ವಾಮೀಜಿಗಳು. ಈ ಆತ್ಮಹತ್ಯೆಯ ಡೆತ್ ನೋಟ್ನಲ್ಲಿ ಹಿಂದೂಗಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಅನ್ನುವಂಥ ಅನುಮಾನಗಳು ಆ ಭಾಗದಲ್ಲಿ. ಯಾಕಂದರೆ ಬಸವರಾಜ್ ಮತ್ತಿಮೂಡ್ ಅವರ ಹೆಸರಿದೆ. ಮತ್ತಿಮೂಡ್ ಅವರು ಕಲಬುರಗಿಯ BJP ಶಾಸಕ. ಇನ್ನು ಆಂದೋಲನ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷರು. ಇನ್ನು ಚಂದು ಪಾಟೀಲ್ ಕಲಬುರಗಿಯ BJPಯ ಪ್ರಮುಖ ನಾಯಕ. ಆಮೇಲೆ ಇನ್ನೊಬ್ಬರು ಪ್ರಿಯಾಂಕ್ ಖರ್ಗೆ ವಿರುದ್ಧ ಸೋತಿದ್ದ ಮಣಿಕಂಠ. ಸೊ ಈ ನಾಲ್ವರನ್ನ ಕೊಲ್ಲಬೇಕು ಅಂತೇಳಿ ಸ್ಕೆಚ್ ಹಾಕಿದ್ರ ಕಾಂಗ್ರೆಸ್ಸಿಗ ರಾಜು ಕಪನೂರ್ ವಿರುದ್ಧ ಸ್ಫೋಟಕ ಆರೋಪ. ರಾಜು ಕಪನೂರ್ ಯಾರು? ಪ್ರಿಯಾಂಕ್ ಖರ್ಗೆ ಅವರ ಆಪ್ತ. ಮಹಾರಾಷ್ಟ್ರದ ಹಂತಕರಿಗೆ ಸುಪಾರಿ ಕೊಡಲಾಗಿತ್ತಂತೆ. ಸೊಲ್ಲಾಪುರ ಅಕ್ಕಲಕೋಟೆಯವರಿಗೆ ಸುಪಾರಿ ಕೊಡಲಾಗಿದೆಯಂತೆ. ಸುಪಾರಿ ಇದ್ದಂದರೆ ಅವ್ರನ್ನ ಕೊಲ್ಲಿ ಅಂತೇಳಿ ದುಡ್ಡು ಕೊಡೋದು. ಜಿಲ್ಲೆಯಲ್ಲಿ ಹಿಂದುತ್ವದ ಬಗ್ಗೆ ಮಾತನಾಡಿದವರಿಗೆ ಸ್ಕೆಚ್ ಹಾಕಲಾಗ್ತಾ ಇದೆಯಾ? ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ ಆಂದೋಲನ ಸ್ವಾಮೀಜಿಗಳು. ಈ ಆತ್ಮಹತ್ಯೆಯ ಡೆತ್ ನೋಟ್ನಲ್ಲಿ ಹಿಂದೂಗಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಅನ್ನುವಂಥ ಅನುಮಾನಗಳು ಆ ಭಾಗದಲ್ಲಿ. ಯಾಕಂದರೆ ಬಸವರಾಜ್ ಮತ್ತಿಮೂಡ್ ಅವರ ಹೆಸರಿದೆ. ಮತ್ತಿಮೂಡ್ ಅವರು ಕಲಬುರಗಿಯ BJP ಶಾಸಕ. ಇನ್ನು ಆಂದೋಲನ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷರು. ಇನ್ನು ಚಂದು ಪಾಟೀಲ್ ಕಲಬುರಗಿಯ BJPಯ ಪ್ರಮುಖ ನಾಯಕ. ಆಮೇಲೆ ಇನ್ನೊಬ್ಬರು ಪ್ರಿಯಾಂಕ್ ಖರ್ಗೆ ವಿರುದ್ಧ ಸೋತಿದ್ದ ಮಣಿಕಂಠ. ಸೊ ಈ ನಾಲ್ವರನ್ನ ಕೊಲ್ಲಬೇಕು ಅಂತೇಳಿ ಸ್ಕೆಚ್ ಹಾಕಿದ್ರ ಕಾಂಗ್ರೆಸ್ಸಿಗ ರಾಜು ಕಪನೂರ್ ವಿರುದ್ಧ ಸ್ಫೋಟಕ ಆರೋಪ. ರಾಜು ಕಪನೂರ್ ಯಾರು? ಪ್ರಿಯಾಂಕ್ ಖರ್ಗೆ ಅವರ ಆಪ್ತ. ಮಹಾರಾಷ್ಟ್ರದ ಹಂತಕರಿಗೆ ಸುಪಾರಿ ಕೊಡಲಾಗಿತ್ತಂತೆ. ಸೊಲ್ಲಾಪುರ ಅಕ್ಕಲಕೋಟೆಯವರಿಗೆ ಸುಪಾರಿ ಕೊಡಲಾಗಿದೆಯಂತೆ. ಸುಪಾರಿ ಇದ್ದಂದರೆ ಅವ್ರನ್ನ ಕೊಲ್ಲಿ ಅಂತೇಳಿ ದುಡ್ಡು ಕೊಡೋದು. ಜಿಲ್ಲೆಯಲ್ಲಿ ಹಿಂದುತ್ವದ ಬಗ್ಗೆ ಮಾತನಾಡಿದವರಿಗೆ ಸ್ಕೆಚ್ ಹಾಕಲಾಗ್ತಾ ಇದೆಯಾ? ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ ಆಂದೋಲನ ಸ್ವಾಮೀಜಿಗಳು. ಈ ಆತ್ಮಹತ್ಯೆಯ ಡೆತ್ ನೋಟ್ನಲ್ಲಿ ಹಿಂದೂಗಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಅನ್ನುವಂಥ ಅನುಮಾನಗಳು ಆ ಭಾಗದಲ್ಲಿ. ಯಾಕಂದರೆ ಬಸವರಾಜ್ ಮತ್ತಿಮೂಡ್ ಅವರ ಹೆಸರಿದೆ. ಮತ್ತಿಮೂಡ್ ಅವರು ಕಲಬುರಗಿಯ BJP ಶಾಸಕ. ಇನ್ನು ಆಂದೋಲನ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷರು. ಇನ್ನು ಚಂದು ಪಾಟೀಲ್ ಕಲಬುರಗಿಯ BJPಯ ಪ್ರಮುಖ ನಾಯಕ. ಆಮೇಲೆ ಇನ್ನೊಬ್ಬರು ಪ್ರಿಯಾಂಕ್ ಖರ್ಗೆ ವಿರುದ್ಧ ಸೋತಿದ್ದ ಮಣಿಕಂಠ. ಸೊ ಈ ನಾಲ್ವರನ್ನ ಕೊಲ್ಲಬೇಕು ಅಂತೇಳಿ ಸ್ಕೆಚ್ ಹಾಕಿದ್ರ ಕಾಂಗ್ರೆಸ್ಸಿಗ ರಾಜು ಕಪನೂರ್ ವಿರುದ್ಧ ಸ್ಫೋಟಕ ಆರೋಪ. ರಾಜು ಕಪನೂರ್ ಯಾರು? ಪ್ರಿಯಾಂಕ್ ಖರ್ಗೆ ಅವರ ಆಪ್ತ. ಮಹಾರಾಷ್ಟ್ರದ ಹಂತಕರಿಗೆ ಸುಪಾರಿ ಕೊಡಲಾಗಿತ್ತಂತೆ. ಸೊಲ್ಲಾಪುರ ಅಕ್ಕಲಕೋಟೆಯವರಿಗೆ ಸುಪಾರಿ ಕೊಡಲಾಗಿದೆಯಂತೆ. ಸುಪಾರಿ ಇದ್ದಂದರೆ ಅವ್ರನ್ನ ಕೊಲ್ಲಿ ಅಂತೇಳಿ ದುಡ್ಡು ಕೊಡೋದು. ಜಿಲ್ಲೆಯಲ್ಲಿ ಹಿಂದುತ್ವದ ಬಗ್ಗೆ ಮಾತನಾಡಿದವರಿಗೆ ಸ್ಕೆಚ್ ಹಾಕಲಾಗ್ತಾ ಇದೆಯಾ?
ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ ಆಂದೋಲ ಸ್ವಾಮೀಜಿಗಳು. ಈ ಆತ್ಮಹತ್ಯೆಯ ಡೆತ್ ನೋಟ್ನಲ್ಲಿ ಹಿಂದೂಗಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಅನ್ನುವಂಥ ಅನುಮಾನಗಳು ಆ ಭಾಗದಲ್ಲಿ. ಯಾಕಂದರೆ ಬಸವರಾಜ್ ಮತ್ತಿಮೂಡವರ ಹೆಸರಿದೆ. ಮತ್ತಿಮೂಡ್ ಅವರು ಕಲಬುರಗಿಯ BJP ಶಾಸಕ. ಇನ್ನು ಆಂದೋಲ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷರು. ಇನ್ನು ಚಂದು ಪಾಟೀಲ್ ಕಲಬುರಗಿಯ BJPಯ ಪ್ರಮುಖ ನಾಯಕ. ಆಮೇಲೆ ಇನ್ನೊಬ್ಬರು ಪ್ರಿಯಾಂಕ್ ಖರ್ಗೆ ವಿರುದ್ಧ ಸೋತಿದ್ದ ಮಣಿಕಂಠ. ಸೊ ಈ ನಾಲ್ವರನ್ನ ಕೊಲ್ಲಬೇಕು ಅಂತೇಳಿ ಸ್ಕೆಚ್ ಹಾಕಿದ್ರ. ಕಾಂಗ್ರೆಸ್ಸಿಗ ರಾಜು ಕಪನೂರ್ ವಿರುದ್ಧ ಸ್ಫೋಟಕ ಆರೋಪ. ರಾಜು ಕಪನೂರ್ ಯಾರು? ಪ್ರಿಯಾಂಕ್ ಖರ್ಗೆ ಅವರ ಆಪ್ತ. ಮಹಾರಾಷ್ಟ್ರದ ಹಂತಕರಿಗೆ ಸುಪಾರಿ ಕೊಡಲಾಗಿತ್ತಂತೆ. ಸೊಲ್ಲಾಪುರ ಅಕ್ಕಲಕೋಟೆಯವರಿಗೆ ಸುಪಾರಿ ಕೊಡಲಾಗಿದೆಯಂತೆ. ಸುಪಾರಿ ಇದ್ದಂದರೆ ಅವರನ್ನು ಕೊಲ್ಲಿ ಅಂತೇಳಿ ದುಡ್ಡು ಕೊಡೋದು. ಜಿಲ್ಲೆಯಲ್ಲಿ ಹಿಂದುತ್ವದ ಬಗ್ಗೆ ಮಾತನಾಡಿದವರಿಗೆ ಸ್ಕೆಚ್ ಹಾಕಲಾಗ್ತಾ ಇದೆಯಾ? ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ ಆಂದೋಲ ಸ್ವಾಮೀಜಿಗಳು. ಈ ಆತ್ಮಹತ್ಯೆಯ ಡೆತ್ ನೋಟ್ನಲ್ಲಿ ಹಿಂದೂಗಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಅನ್ನುವಂಥ ಅನುಮಾನಗಳು ಆ ಭಾಗದಲ್ಲಿ. ಯಾಕಂದರೆ ಬಸವರಾಜ್ ಮತ್ತಿಮೂಡವರ ಹೆಸರಿದೆ. ಮತ್ತಿಮೂಡ್ ಅವರು ಕಲಬುರಗಿಯ BJP ಶಾಸಕ. ಇನ್ನು ಆಂದೋಲ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷರು. ಇನ್ನು ಚಂದು ಪಾಟೀಲ್ ಕಲಬುರಗಿಯ BJPಯ ಪ್ರಮುಖ ನಾಯಕ. ಆಮೇಲೆ ಇನ್ನೊಬ್ಬರು ಪ್ರಿಯಾಂಕ್ ಖರ್ಗೆ ವಿರುದ್ಧ ಸೋತಿದ್ದ ಮಣಿಕಂಠ. ಸೊ ಈ ನಾಲ್ವರನ್ನ ಕೊಲ್ಲಬೇಕು ಅಂತೇಳಿ ಸ್ಕೆಚ್ ಹಾಕಿದ್ರ. ಕಾಂಗ್ರೆಸ್ಸಿಗ ರಾಜು ಕಪನೂರ್ ವಿರುದ್ಧ ಸ್ಫೋಟಕ ಆರೋಪ. ರಾಜು ಕಪನೂರ್ ಯಾರು? ಪ್ರಿಯಾಂಕ್ ಖರ್ಗೆ ಅವರ ಆಪ್ತ. ಮಹಾರಾಷ್ಟ್ರದ ಹಂತಕರಿಗೆ ಸುಪಾರಿ ಕೊಡಲಾಗಿತ್ತಂತೆ. ಸೊಲ್ಲಾಪುರ ಅಕ್ಕಲಕೋಟೆಯವರಿಗೆ ಸುಪಾರಿ ಕೊಡಲಾಗಿದೆಯಂತೆ. ಸುಪಾರಿ ಇದ್ದಂದರೆ ಅವರನ್ನು ಕೊಲ್ಲಿ ಅಂತೇಳಿ ದುಡ್ಡು ಕೊಡೋದು. ಜಿಲ್ಲೆಯಲ್ಲಿ ಹಿಂದುತ್ವದ ಬಗ್ಗೆ ಮಾತನಾಡಿದವರಿಗೆ ಸ್ಕೆಚ್ ಹಾಕಲಾಗ್ತಾ ಇದೆಯಾ? ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ ಆಂದೋಲ ಸ್ವಾಮೀಜಿಗಳು. ಈ ಆತ್ಮಹತ್ಯೆಯ ಡೆತ್ ನೋಟ್ನಲ್ಲಿ ಹಿಂದೂಗಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಅನ್ನುವಂಥ ಅನುಮಾನಗಳು ಆ ಭಾಗದಲ್ಲಿ. ಯಾಕಂದರೆ ಬಸವರಾಜ್ ಮತ್ತಿಮೂಡವರ ಹೆಸರಿದೆ. ಮತ್ತಿಮೂಡ್ ಅವರು ಕಲಬುರಗಿಯ BJP ಶಾಸಕ. ಇನ್ನು ಆಂದೋಲ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷರು. ಇನ್ನು ಚಂದು ಪಾಟೀಲ್ ಕಲಬುರಗಿಯ BJPಯ ಪ್ರಮುಖ ನಾಯಕ. ಆಮೇಲೆ ಇನ್ನೊಬ್ಬರು ಪ್ರಿಯಾಂಕ್ ಖರ್ಗೆ ವಿರುದ್ಧ ಸೋತಿದ್ದ ಮಣಿಕಂಠ. ಸೊ ಈ ನಾಲ್ವರನ್ನ ಕೊಲ್ಲಬೇಕು ಅಂತೇಳಿ ಸ್ಕೆಚ್ ಹಾಕಿದ್ರ. ಕಾಂಗ್ರೆಸ್ಸಿಗ ರಾಜು ಕಪನೂರ್ ವಿರುದ್ಧ ಸ್ಫೋಟಕ ಆರೋಪ. ರಾಜು ಕಪನೂರ್ ಯಾರು? ಪ್ರಿಯಾಂಕ್ ಖರ್ಗೆ ಅವರ ಆಪ್ತ. ಮಹಾರಾಷ್ಟ್ರದ ಹಂತಕರಿಗೆ ಸುಪಾರಿ ಕೊಡಲಾಗಿತ್ತಂತೆ. ಸೊಲ್ಲಾಪುರ ಅಕ್ಕಲಕೋಟೆಯವರಿಗೆ ಸುಪಾರಿ ಕೊಡಲಾಗಿದೆಯಂತೆ. ಸುಪಾರಿ ಇದ್ದಂದರೆ ಅವರನ್ನು ಕೊಲ್ಲಿ ಅಂತೇಳಿ ದುಡ್ಡು ಕೊಡೋದು. ಜಿಲ್ಲೆಯಲ್ಲಿ ಹಿಂದುತ್ವದ ಬಗ್ಗೆ ಮಾತನಾಡಿದವರಿಗೆ ಸ್ಕೆಚ್ ಹಾಕಲಾಗ್ತಾ ಇದೆಯಾ? ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ ಆಂದೋಲ ಸ್ವಾಮೀಜಿಗಳು.